ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ರೀಸೆಂಟಾಗಿ ಅಂದರೆ 29 ಜನವರಿಯಂದು KRIDLನಿಂದ JEE ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಲಾಗಿತ್ತು. ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ನಿಂದ ಈ JEE ಎಕ್ಸಾಮ್ ಜೂನಿಯರ್ ಇಂಜಿನಿಯರ್ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗಿದ್ದು, ಅದರ GK ಕ್ವಶನ್ ಪೇಪರ್ನಲ್ಲಿ ಸಾಕಷ್ಟು ಕ್ವಶನ್ಗಳನ್ನು ನಮ್ಮ ಕರೆಂಟ್ ಅಫೇರ್ಸ್ಗಳಿಂದ ಡೈರೆಕ್ಟಾಗಿ ಕೇಳಲಾಗಿದೆ. ಸೊ ಅದರಲ್ಲಿ ಪ್ರಮುಖವಾಗಿ 4-5 ತಿಂಗಳಿಂದ ಈ ಒಂದು ಡಿಸ್ಕಷನನ್ನು ಅಂದರೆ ಈ ಟಾಪಿಕ್ಸ್ಗಳನ್ನು ನಾವು ಕವರ್ ಮಾಡಿದ್ದು. ಅದರಲ್ಲಿ ಕೇಳಲಾದಂತಹ ಪ್ರಮುಖ ಪ್ರಶ್ನೆಗಳು ಯಾವುವು ಅಂತ ನೋಡೋದಾದರೆ, ಈ ಕ್ವಶನ್ ಪೇಪರ್ನಲ್ಲಿ 12ನೇ ಪ್ರಶ್ನೆ, ಸಾಯಿಲ್ ಡೇ ಅಥವಾ ಮಣ್ಣಿನ ದಿನಾಚರಣೆಯನ್ನು ಎಂದು ಸೆಲಿಬ್ರೇಟ್ ಮಾಡಲಾಗುತ್ತೆ ಭಾರತದಲ್ಲಿ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ 5 ಡಿಸೆಂಬರ್ ಅಂತ. ಡಿಸೆಂಬರ್ 5ನೇ ತಾರೀಕಿನಂದು ನಾವು ಈ ಡಿಸ್ಕಷನನ್ನು ಕಂಪ್ಲೀಟ್ ಮಾಡಿದ್ದೇವೆ. ಮಣ್ಣಿನ ದಿನಾಚರಣೆಯನ್ನು ವಿಶ್ವದಾದ್ಯಂತ 5 ಡಿಸೆಂಬರ್ನಂದು ಪ್ರತಿ ವರ್ಷ ಆಚರಿಸಲಾಗುತ್ತೆ. ಮಣ್ಣಿನ ಸಂರಕ್ಷಣೆ ಮತ್ತು ಅದರ ಗುಣಮಟ್ಟವನ್ನು ಕಾಪಾಡುವಂತಹ ಉದ್ದೇಶದಿಂದ, ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸುವ ಉದ್ದೇಶದಿಂದ ಈ ಸಾಯಿಲ್ ಡೇಯನ್ನು ಆಚರಿಸಲಾಗುತ್ತದೆ. ಇನ್ನು 45ನೇ ಕ್ವಶನ್ನಲ್ಲಿ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಏಕರೂಪದ ನಾಗರಿಕ ಸಂಹಿತೆಯ ಕುರಿತಾದಂತಹ ಪ್ರಶ್ನೆಯನ್ನು ಕೇಳಲಾಗಿತ್ತು. ಭಾರತದ ಸಂವಿಧಾನದಲ್ಲಿ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಏಕರೂಪ ನಾಗರಿಕ ಸಂಹಿತೆಯನ್ನು ಯಾವ ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದ್ದು, ಸೊ ರೀಸೆಂಟಾಗಿ ನಾವು ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದಿರೋ ಪ್ರಕಾರ ಈ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ಸ್ ಆರ್ಟಿಕಲ್ 44ರಲ್ಲಿ ಭಾರತದಲ್ಲಿ ಸರ್ಕಾರದಿಂದ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿಗೊಳಿಸಬೇಕು ಅಂತ ಈ ಒಂದು DPSPಯಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಆರ್ಟಿಕಲ್ 44 ಈಸ್ ರೈಟ್ ಆನ್ಸರ್. ನಂತರ ಮುಂದಿನ ಪ್ರಶ್ನೆಯನ್ನು 77ನೇ ಪ್ರಶ್ನೆಯನ್ನು, ಇದು ಡೈರೆಕ್ಟ್ ಕ್ವಶನ್ ಆಗಿದ್ದು, ಈ ನಾಬಾರ್ಡ್ ಅನ್ನುವ ಈ ಒಂದು ಬ್ಯಾಂಕ್ನ ಫುಲ್ ಫಾರ್ಮ್ ಏನು ಅಂತ ನಾವು ಕೂಡ ಈ ಒಂದು ಆರ್ಟಿಕಲ್ ಡಿಸ್ಕಸ್ ಮಾಡುವ ಸಂದರ್ಭದಲ್ಲಿ ಕೇಳಿದ್ವಿ. ಸೊ ಅದೇ ರೀತಿಯಾಗಿ ಡೈರೆಕ್ಟ್ ಕ್ವಶನನ್ನು ಕೇಳಲಾಗಿದ್ದು, ಈ NABARD ಇದರ ವಿಸ್ತೃತ ರೂಪ ಏನು ಅಂತ ಪ್ರಶ್ನೆ ಇದ್ದು, ಆಪ್ಷನ್ ಬಿ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ರಾಷ್ಟ್ರೀಯ ಈ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಂತ ಈ ನಾಬಾರ್ಡನ್ನು ಗುರುತಿಸಲಾಗುತ್ತದೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಇದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿಯಾಗಿ ಒಂದು ಕಾಯ್ದೆ ಅಡಿಯಲ್ಲಿ ಈ ನಾಬಾರ್ಡನ್ನು ಸ್ಥಾಪನೆ ಮಾಡಲಾಯಿತು ಅಂತ, ಇದರ ಉದ್ದೇಶ ಏನು, ಯಾವ ಕೆಲವೊಂದಿಷ್ಟು ಪರ್ಪಸ್ಗಳಿಗಾಗಿ ಇದು ಕೆಲಸ ಮಾಡುತ್ತೆ ಅಂತ, ಇದರ ಮ್ಯಾಂಡೇಟ್ ಏನು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಮುಂದಿನ ಪ್ರಶ್ನೆ 81ನೇ ಪ್ರಶ್ನೆಯಲ್ಲಿ, ವಿಶ್ವಸಂಸ್ಥೆಯ ಈ ಹೆಡ್ ಕ್ವಾರ್ಟರ್ ಅಥವಾ ಮುಖ್ಯ ಕಚೇರಿ ಎಲ್ಲಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಯಾರ್ಕ್ನಲ್ಲಿ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ನ ಮುಖ್ಯ ಕಚೇರಿ ಲೊಕೇಟ್ ಆಗಿದೆ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ನಂತರ ಈ ಜನವರಿ 25ರಂದು ಆಚರಿಸಲಾಗುವಂತಹ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಕುರಿತಾಗಿ ಪ್ರಶ್ನೆಯನ್ನು ಕೇಳಲಾಗಿತ್ತು. ಡೈರೆಕ್ಟ್ ಕ್ವಶನ್ ಇದು ಕೂಡ ನಾವು ಮೊನ್ನೆ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನ್ಯಾಷನಲ್ ವೋಟರ್ಸ್ ಡೇ ಅನ್ನು ಎಂದು ಆಚರಿಸಲಾಗುತ್ತೆ ಭಾರತದಲ್ಲಿ ಅಂತ ಪ್ರಶ್ನೆಯನ್ನು ಕೇಳಲಾಗಿದ್ದು, ಆಪ್ಷನ್ ಬಿ ಜನವರಿ 25 ಕರೆಕ್ಟ್ ಆನ್ಸರ್. ಸೊ ಈ ವರ್ಷದ ಥೀಮ್ ಏನಾಗಿತ್ತು, ಯಾವ ವರ್ಷದಿಂದ ಈ ಒಂದು ನ್ಯಾಷನಲ್ ವೋಟರ್ಸ್ ಡೇ ಅನ್ನು ಆಚರಿಸಲಾಗ್ತಾ ಇದೆ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. 2011ರಿಂದ ಈ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಪ್ರತಿ ವರ್ಷ 25 ಜನವರಿ ಅಂದರೆ ಈ ಚುನಾವಣಾ ಆಯೋಗ 1950 25 ಜನವರಿಯಂದು ಪ್ರಾರಂಭವಾದಂತಹ ಸಂಸ್ಥಾಪನೆಗೊಂಡಂತಹ ದಿನವನ್ನು ಪ್ರತಿ ವರ್ಷ ನ್ಯಾಷನಲ್ ವೋಟರ್ಸ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ ಅಂತ ನಾವು ಮೊನ್ನೆ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ಡೈರೆಕ್ಟ್ ಕ್ವಶನನ್ನು ಈ ಒಂದು ಎಕ್ಸಾಮ್ನಲ್ಲಿ ಕೇಳಲಾಗಿದೆ. ಇನ್ನು 95ನೇ ಪ್ರಶ್ನೆಯಲ್ಲಿ ಈ ಭಾರತದ ಧ್ವಜವನ್ನು, ರಾಷ್ಟ್ರೀಯ ಧ್ವಜವನ್ನು ಯಾರಿಂದ ವಿನ್ಯಾಸಗೊಳಿಸಲಾಗಿದೆ ಅಂತ ಪ್ರಶ್ನೆ ಡೈರೆಕ್ಟ್ ಕ್ವಶನ್ ಕೇಳಲಾಗಿತ್ತು. ರೀಸೆಂಟಾಗಿ ಪಿಂಗಳಿ ವೆಂಕಯ್ಯನವರ ಜನ್ಮದಿನವನ್ನು, ಜಯಂತಿಯನ್ನು ಆಚರಿಸಲಾಯಿತು ಅಂತ ಅವರ ಕುರಿತಾದಂತಹ ಸಾಕಷ್ಟು ಡೀಟೇಲ್ ಮಾಹಿತಿಯನ್ನು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಆ ಒಂದು ಸಂದರ್ಭದಲ್ಲಿ ರಾಷ್ಟ್ರದ ಈ ಧ್ವಜವನ್ನು ಡಿಸೈನ್ ಮಾಡಿದಂತಹ ವ್ಯಕ್ತಿಯ ಹೆಸರು ಪಿಂಗಳಿ ವೆಂಕಯ್ಯ ಅಂತ ನಾವು ಅವತ್ತು ಡಿಸ್ಕಸ್ ಮಾಡಿದ್ವಿ. ಸೊ ಡೈರೆಕ್ಟ್ ಕ್ವಶನ್ ಕೂಡ ಇದನ್ನು ಕೂಡ ಸಾಲ್ವ್ ಮಾಡುವುದಾಗಿದೆ. ಈ ರೀತಿಯಾಗಿ ಸಾಕಷ್ಟು ಪಾಯಿಂಟ್ಸ್ಗಳನ್ನು ಅಂದರೆ ಕ್ವಶನ್ಗಳನ್ನು ಡೈರೆಕ್ಟಾಗಿ ಈ JEE ಎಕ್ಸಾಮ್ನಲ್ಲಿ ಕೇಳಲಾಗಿದೆ. ಸೊ ಹೀಗಾಗಿ ಇದು ನಮ್ಮ ಡಿಸ್ಕಷನನ್ನು ಒಂದು ಕಂಟೆಂಟ್ನ ಅಥೆಂಟಿಕೇಷನ್ ಅಥವಾ ಒಂದು ಅಧಿಕೃತವಾದಂತಹ ಮಾಹಿತಿ ಯಾವ ರೀತಿಯಾಗಿ ನಾವು ಡಿಸ್ಕಸ್ ಮಾಡ್ತೇವೆ ಡೈಲಿ ಅಂತ ಇದನ್ನು ಈ ಒಂದು ಕ್ವಶನ್ ಪೇಪರ್ ಮೂಲಕ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಸೊ ರೀಸೆಂಟಾಗಿ RSI ಎಕ್ಸಾಮ್ನಲ್ಲೂ ಕೂಡ ಸಾಕಷ್ಟು ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು
ನಮ್ಮ ಡೈಲಿ ಡಿಸ್ಕಷನ್ನಿಂದ ಕವರ್ ಮಾಡಲಾಗಿತ್ತು. ಸೊ ಹೀಗಾಗಿ ಡೈಲಿ ಈ ಒಂದು ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳ ಕುರಿತಾದಂತಹ ಈ ಒಂದು ಆರ್ಟಿಕಲ್ಗಳ ಡಿಸ್ಕಷನನ್ನು ಭಾಗವಹಿಸಿ ಮತ್ತು ನೋಡ್ತಾ ಇರಿ ಅಥವಾ ಅಬ್ಸರ್ವ್ ಮಾಡ್ತಾ ಇರಿ. ಅಬ್ಸರ್ವ್ ಮಾಡಿದಂಥ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಂತಹ ಕಾನ್ಸೆಪ್ಟ್ಸ್ಗಳನ್ನು ಬರೆದಿಟ್ಕೊಳ್ತಾ ಇರಿ ಅಂತ ಹೇಳ್ತಾ, ಇನ್ನು 76ನೇ ಪ್ರಶ್ನೆಯಲ್ಲಿ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ FSSAI ಇದರ ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆಯನ್ನು ಡೈರೆಕ್ಟ್ ಕ್ವಶನ್ ಕೇಳಲಾಗಿತ್ತು. ಇದು ಕ್ವಶನನ್ನು ಕೂಡ ನಾವು ಡೀಟೇಲ್ ಆಗಿ ಮೊನ್ನೆ ಡಿಸ್ಕಸ್ ಮಾಡಿದ್ವಿ. ಸೊ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಮುಖ್ಯವಾಗಿ ಈ ಆಹಾರ ಪದಾರ್ಥಗಳ ಗುಣಮಟ್ಟ ಮತ್ತು ಅವುಗಳ ಒಂದು ಪ್ರಮಾಣೀಕರಣವನ್ನು ನಿಯಂತ್ರಣಗೊಳಿಸುವಂತಹ ಉದ್ದೇಶದಿಂದ ಈ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡಲಾಯಿತು. ಯಾವ ವರ್ಷದಲ್ಲಿ ಮತ್ತು ಯಾವ ರೀತಿಯಾಗಿ ಈ ಒಂದು ಸಂಸ್ಥೆ ಕೆಲಸ ಮಾಡುತ್ತೆ ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಈ ಒಂದು JE ಕ್ವಶನ್ಗಳಲ್ಲಿ ಸುಮಾರು 5-7 ಕ್ವಶನ್ಗಳನ್ನು ನಮ್ಮ ಡಿಸ್ಕಷನ್ನಲ್ಲಿ ಕವರ್ ಮಾಡಲಾಗಿದೆ. ಸೊ ಕರೆಂಟ್ ಅಫೇರ್ಸ್ಗಳನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇರಿ, ಅದೇ ರೀತಿಯಾಗಿ ನ್ಯೂಸ್ ಪೇಪರನ್ನು ಕೂಡ ಓದ್ತಾ ಇರಿ. ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಕೌಂಡಿನ್ಯ ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ತಮಿಳುನಾಡು, ಛತ್ತೀಸ್ಗಢ, ಆಂಧ್ರ ಪ್ರದೇಶ್ ಮತ್ತು ಒಡಿಶಾ ಅಂತ ಆಪ್ಷನ್ಗಳನ್ನು ನೀಡಲಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ 3 ಆಂಧ್ರ ಪ್ರದೇಶದಲ್ಲಿ ಈ ಕೌಂಡಿನ್ಯ ಅನ್ನುವ ವನ್ಯಜೀವಿ ಅಭಯಾರಣ್ಯ ಲೊಕೇಟ್ ಆಗಿದೆ. ಈ ಇಮೇಜ್ನಲ್ಲಿ ನೀವು ಹಿಂಟನ್ನು ಕೂಡ ತೆಗೆದುಕೊಳ್ಬೋದಾಗಿತ್ತು. ಆಂಧ್ರ ಪ್ರದೇಶ ಅಂತ ಇದರಲ್ಲಿ ಮೆನ್ಷನ್ ಮಾಡಲಾಗಿತ್ತು. ಸೊ ಕೌಂಡಿನ್ಯ ವೈಲ್ಡ್ ಲೈಫ್ ಸ್ಯಾಂಚುರಿ ಎಲ್ಲಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಏನಾದರೂ ಬಂದರೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಆಗಿರುತ್ತೆ. ಆಂಧ್ರ ಪ್ರದೇಶ್ ಅಂತ ಕರೆಕ್ಟಾಗಿ ಕಮೆಂಟ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಅದೇ ರೀತಿಯಾಗಿ ಅಟ್ಲೀಸ್ಟ್ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ವೆಲ್ ಡನ್ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಭಾರತದಲ್ಲಿ ಮೊದಲ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಅಂತ ಯಾರು ಗುರುತಿಸಿಕೊಂಡರು ಮತ್ತು ಯಾವ ವರ್ಷದಲ್ಲಿ, ಯಾವಾಗ ಅಂತ ಕೇಳಲಾಗಿದೆ. ಆಪ್ಷನ್ಗಳಲ್ಲಿ ಆಪ್ಷನ್ 1 1992ರಲ್ಲಿ ವಿಶ್ವನಾಥನ್ ಆನಂದ್ ಅಂತ ಇದೆ. ಆಪ್ಷನ್ 2 1981ರಲ್ಲಿ ಕೃಷ್ಣನ್ ಶಶಿಕಿರಣ್ ಅಂತ ಇದೆ. 1998ರಲ್ಲಿ SL ನಾರಾಯಣನ್ ಅಂತ ಮೂರನೇ ಆಪ್ಷನ್ ಇದ್ದರೆ 1988ರಲ್ಲಿ ವಿಶ್ವನಾಥನ್ ಆನಂದ್ ಅಂತ ನಾಲ್ಕನೇ ಆಪ್ಷನ್ ಹೇಳ್ತಾ ಇದೆ. ಸೊ ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು? ಭಾರತದ ಮೊದಲ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರು ಮತ್ತು ಯಾವ ವರ್ಷದಲ್ಲಿ ಇವರನ್ನು ಗ್ರ್ಯಾಂಡ್ ಮಾಸ್ಟರ್ ಅಂತ ಗುರುತಿಸಲಾಯಿತು ಅಂತ ಪ್ರಶ್ನೆ ಇದ್ದು, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಅಮೋಘ ವರ್ಷ ಕೋಚಿಂಗ್ ಸೆಂಟರ್ನಲ್ಲಿ ಹೊಸ KS, PSI, ಗ್ರೂಪ್ C ಮತ್ತು PC ಆಫ್ಲೈನ್ ಬ್ಯಾಚಸ್ಗಳು ಪ್ರಾರಂಭವಾಗ್ತಾ ಇವೆ. ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ನಿಮ್ಮ ಯಾವುದೇ ಕ್ವೇರೀಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಥವಾ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈ ಕಂಟೆಂಟ್ ನಿಮ್ಮ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಅನಿಸಿದರೆ ಕಂಟೆಂಟನ್ನು ಶೇರ್ ಮಾಡಿ ಮತ್ತು ನಿಮ್ಮ ಯಾವುದೇ ಕ್ವೇರೀಸ್ಗಳು, ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಪ್ರಾಜೆಕ್ಟ್ ಟೈಗರ್ ಸಾಮಾನ್ಯವಾಗಿ ನ್ಯೂಸ್ನಲ್ಲಿರುತ್ತೆ. ಹುಲಿ ಸಂರಕ್ಷಣೆಗಾಗಿ ಮುಖ್ಯವಾಗಿ ಜಾರಿಗೊಂಡಂತಹ ಈ ಒಂದು ಪ್ರಾಜೆಕ್ಟ್ ಅಥವಾ ಯೋಜನೆ ಪ್ರಾಜೆಕ್ಟ್ ಟೈಗರ್ ಅನ್ನುವ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ. ಸೊ ಈ ಪ್ರಾಜೆಕ್ಟ್ ಟೈಗರನ್ನು ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ವರ್ಷಗಳನ್ನು ಆಪ್ಷನ್ಗಳಲ್ಲಿ ನೀಡಲಾಗಿದ್ದು, ಆಪ್ಷನ್ 1 1956, ಆಪ್ಷನ್ 2 1973, ಆಪ್ಷನ್ 3 1982 ಅಥವಾ ಆಪ್ಷನ್ 4 2002 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 1973ರಲ್ಲಿ ಹುಲಿಗಳ ಒಂದು ಸಂರಕ್ಷಣೆಯ ಉದ್ದೇಶದಿಂದ ಈ ಪ್ರಾಜೆಕ್ಟ್ ಟೈಗರ್ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಈ ಪ್ರಶ್ನೆಯನ್ನು ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕವರ್ ಮಾಡಲಾಗಿದೆ. ಸೊ ಈಗ ರೀಸೆಂಟಾಗಿ ಈ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡೋದಾದರೆ, ಸಿಮಿಲಿಪಾಲ್ ಅನ್ನುವ ರಾಷ್ಟ್ರೀಯ ಉದ್ಯಾನವನ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಸಿಮಿಲಿಪಾಲ್ ಅನ್ನುವ ನ್ಯಾಷನಲ್ ಪಾರ್ಕ್ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಒಡಿಶಾದ ಮಯೂರ್ಭಂಜ್ ಜಿಲ್ಲೆಯಲ್ಲಿರುವಂತಹ ಸುಮಾರು 2750 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದಂತಹ ಈ ಸಿಮಿಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಹುಲಿ ಸಂರಕ್ಷಿತ ಪ್ರದೇಶವೂ ಕೂಡ ಆಗಿದೆ. ಮುಖ್ಯವಾಗಿ ಈ ಆನೆ ಮೀಸಲು ಪ್ರದೇಶವಾಗಿ ಕೂಡ ಈ ಸಿಮಿಲಿಪಾಲ್ ನ್ಯಾಷನಲ್ ಪಾರ್ಕನ್ನು ಗುರುತಿಸಲಾಗ್ತಾ ಇದ್ದು, ಈ ಒಡಿಶಾದ
ಮಯೂರ್ಭಂಜ್ ಜಿಲ್ಲೆಯಲ್ಲಿರುವಂತಹ ಈ ಆನೆ ಮೀಸಲು ಪ್ರದೇಶ ಮುಖ್ಯವಾಗಿ 3 ಪ್ರಮುಖವಾದಂತಹ ಸಂರಕ್ಷಿತ ಪ್ರದೇಶಗಳನ್ನು ಒಳಗೊಂಡಿದೆ. ಅವುಗಳಲ್ಲಿ ಈ ಸಿಮಿಲಿಪಾಲ್ ಹುಲಿ ಸಂರಕ್ಷಿತ ಪ್ರದೇಶ, ಹದಗಡ್ ವನ್ಯಜೀವಿ ಅಭಯಾರಣ್ಯ ಮತ್ತು ಕುಲ್ದಿಹಾ ಅನ್ನುವ ವನ್ಯಜೀವಿ ಅಭಯಾರಣ್ಯ ಪ್ರಮುಖವಾದಂತಹ ಆನೆ ಮೀಸಲು ಪ್ರದೇಶದಲ್ಲಿ ಕಂಡುಬರುವಂತಹ ಸಂರಕ್ಷಿತ ಪ್ರದೇಶಗಳಾಗಿವೆ. ಇನ್ನು ಈ ಸಿಮಿಲಿಪಾಲ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುವಂತಹ ಪ್ರಮುಖ ಪ್ರಾಣಿಗಳು ಯಾವುವು ಅಂತಂದರೆ ಬೆಂಗಾಲ್ ಟೈಗರ್ ಅಥವಾ ಬಂಗಾಳ ಹುಲಿ, ಏಷ್ಯನ್ ಆನೆ, ಗೌರ್ ಮತ್ತು ಚೌಸಿಂಗ್ ಆದಂತಹ ಪ್ರಮುಖ ಸಸ್ತನಿಗಳನ್ನು ಈ ಸಿಮಿಲಿಪಾಲ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾಣಬಹುದಾಗಿದ್ದು, ಅಧಿಕೃತವಾಗಿ 1956ರಲ್ಲಿ ಈ ಒಂದು ಸಿಮಿಲಿಪಾಲ್ ನ್ಯಾಷನಲ್ ಪಾರ್ಕನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಗುರುತಿಸಲಾಯಿತು. ನಂತರ 1973ರಲ್ಲಿ ಪ್ರಾರಂಭವಾದಂತಹ ಈ ಪ್ರಾಜೆಕ್ಟ್ ಟೈಗರ್ನ ಪ್ರಮುಖವಾದಂತಹ ಒಂದು ಪ್ರದೇಶ ಅಥವಾ ಸಂರಕ್ಷಿತ ಪ್ರದೇಶ ಕೂಡ ಈ ಸಿಮಿಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ನಂತರ 1979ರಲ್ಲಿ ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುವಂತಹ ಮಗರ್ ಅನ್ನುವ ಈ ಕ್ರೊಕೊಡೈಲ್ ಯೋಜನೆ, ಅಂದರೆ ಈ ಮಗರ್ ಕ್ರೊಕೊಡೈಲ್ ಯೋಜನೆ ಅಥವಾ ಮಗರ್ ಅನ್ನುವ ಈ ಮೊಸಳೆ ಯೋಜನೆಯನ್ನು ಕೂಡ ಪ್ರಾರಂಭ ಮಾಡಲಾಗಿತ್ತು. ಮುಖ್ಯವಾಗಿ ಈ ರಾಮತೀರ್ಥ ಜೈಶಿಪುರದಲ್ಲಿರುವಂತಹ ಈ ರಾಮತೀರ್ಥದಲ್ಲಿ ಈ ಮೊಸಳೆಗಳನ್ನು ಸಂರಕ್ಷಿಸುವ ಮಗರ್ ಅನ್ನುವ ಮೊಸಳೆಗಳನ್ನು ಸಂರಕ್ಷಿಸುವ ಉದ್ದೇಶದಿಂದ ಈ ಒಂದು ಸಿಮಿಲಿಪಾಲ್ ರಾಷ್ಟ್ರೀಯ ಉದ್ಯಾನವನದಲ್ಲಿ 1979ರಲ್ಲಿ ಈ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ನಂತರ ಒಡಿಶಾ ಸರ್ಕಾರದಿಂದ 1979ರಲ್ಲಿ ಈ ಸಿಮಿಲಿಪಾಲ್ ರಾಷ್ಟ್ರೀಯ ಉದ್ಯಾನವನವನ್ನು ವನ್ಯಜೀವಿ ಅಭಯಾರಣ್ಯ ಅಥವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಘೋಷಣೆ ಮಾಡಲಾಯಿತು. ನಂತರ 1994ರಲ್ಲಿ ಭಾರತ ಸರ್ಕಾರದಿಂದ ಇದನ್ನು ಬಯೋಸ್ಫೇರ್ ರಿಸರ್ವ್ ಅಥವಾ ಜೀವಗೋಳ ಮೀಸಲು ಅನ್ನುವ ಪ್ರದೇಶವನ್ನಾಗಿ ಗುರುತಿಸಲಾಗಿತ್ತು. ನಂತರ ಯುನೆಸ್ಕೋದ ಪಟ್ಟಿಯಲ್ಲಿ ಈ ಸಿಮಿಲಿಪಾಲ್ ರಾಷ್ಟ್ರೀಯ ಉದ್ಯಾನವನವನ್ನು ಜೀವಗೋಳದ ಮೀಸಲು ಪಟ್ಟಿ ಅಥವಾ ಬಯೋಸ್ಫೇರ್ ರಿಸರ್ವ್ ಅಂತ ಮೇ 2009ರಲ್ಲಿ ಆಯ್ಕೆ ಮಾಡಿ ಸೇರಿಸಲಾಗಿತ್ತು. ಸೊ ಹೀಗಾಗಿ ಈ ಒಂದು ಸಸ್ಯ ಮತ್ತು ಪ್ರಾಣಿ ಸಂಕುಲಗಳನ್ನು ರಕ್ಷಿಸುವ ಉದ್ದೇಶದಿಂದ ಸಾಕಷ್ಟು ಪ್ರಮುಖವಾದಂತಹ ಒಂದು ಪ್ರದೇಶವನ್ನಾಗಿ ಒಡಿಶಾದ ಮಯೂರ್ಭಂಜ್ ಜಿಲ್ಲೆಯಲ್ಲಿರುವಂತಹ ಸಿಮಿಲಿಪಾಲ್ ರಾಷ್ಟ್ರೀಯ ಉದ್ಯಾನವನವನ್ನು ಕನ್ಸಿಡರ್ ಮಾಡಲಾಗುತ್ತೆ. ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿ ಇಟ್ಕೊಳ್ಳಿ. ಈ ರಾಷ್ಟ್ರೀಯ ಉದ್ಯಾನವನಗಳ ಒಂದು ಲಿಸ್ಟನ್ನು ಮಾಡಿ ಮತ್ತು ಈ ಸಿಮಿಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ನೋಟ್ ಮಾಡ್ಕೊಳ್ಳಿ. ಇದು ಎಲ್ಲಿದೆ ಅಂತಂದರೆ ಒಡಿಶಾ ರಾಜ್ಯದಲ್ಲಿದೆ. ನಂತರ ಈ ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಇದು ಕೂಡ ಎನ್ವೈರನ್ಮೆಂಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದ್ದು, ಈ ಕಾವಲಿ ಅನ್ನುವ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಟೈಗರ್ ರಿಸರ್ವ್ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ರಾಜಸ್ಥಾನ್, ತೆಲಂಗಾಣ, ಮಧ್ಯಪ್ರದೇಶ್, ಮಹಾರಾಷ್ಟ್ರ ಅಂತ ಇದ್ದು ಸರಿಯಾದ ಉತ್ತರ ತೆಲಂಗಾಣ ರಾಜ್ಯದಲ್ಲಿ ಈ ಕಾವಲಿ ಅನ್ನುವ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ. ಸೊ ರೀಸೆಂಟಾಗಿ ಈ ಕಾವಲಿ ಅನ್ನುವ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಈ ಒಂದು ರಿಸರ್ವ್ ಫಾರೆಸ್ಟ್ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ತಿಳ್ಕೊಳ್ಳೋದಾದರೆ 2023ರಲ್ಲಿ ಈ ಏಷ್ಯನ್ ವಾಟರ್ ಬರ್ಡ್ ಸೆನ್ಸಸ್ಸನ್ನು ಅಂದರೆ ಈ ಒಂದು ಗಣತಿಯನ್ನು ಕಂಡಕ್ಟ್ ಮಾಡಲಾಗಿದ್ದು, ಪಕ್ಷಿಗಳ ಒಂದು ಗಣತಿಯನ್ನು ಕೌಂಟ್ ಮಾಡಲಾಗಿದ್ದು, ಸುಮಾರು ಈ ನೀರಿನ ಅಥವಾ ಜಲಮೂಲದಲ್ಲಿ ವಾಸಿಸುವಂತಹ 340ಕ್ಕೂ ಹೆಚ್ಚು ಪಕ್ಷಿಗಳ ಪ್ರಭೇದಗಳನ್ನು ಕೌಂಟ್ ಮಾಡಲಾಗಿದೆ ಈ ಒಂದು ಸೆನ್ಸಸ್ನಲ್ಲಿ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಒಂದು ಏಷ್ಯನ್ ವಾಟರ್ ಬರ್ಡ್ ಸೆನ್ಸಸ್ ಅನ್ನು ಕಂಡಕ್ಟ್ ಮಾಡಲಾದಂತಹ ಕಾವಲಿ ಹುಲಿ ಸಂರಕ್ಷಿತ ಪ್ರದೇಶವನ್ನು, ಇದಕ್ಕೆ ಕುರಿತಾದಂತಹ ಸಾಕಷ್ಟು ಪ್ರಮುಖ ಮಾಹಿತಿಗಳನ್ನು ನಾವು ಈಗ ಡಿಸ್ಕಸ್ ಮಾಡೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರೋದೇನು ಅಂತಂದರೆ, ಈ ಹುಲಿ ಸಂರಕ್ಷಿತ ಪ್ರದೇಶ ಎಲ್ಲಿದೆ, ಕಾವಲಿ ಹುಲಿ ಸಂರಕ್ಷಿತ ಪ್ರದೇಶ ಟೈಗರ್ ರಿಸರ್ವ್ ಎಲ್ಲಿದೆ ಅಂತ ಪ್ರಶ್ನೆ ಏನಾದರೂ ಬಂದರೆ ಸರಿಯಾದ ಉತ್ತರ ತೆಲಂಗಾಣ ರಾಜ್ಯ ಆಗಿರುತ್ತದೆ. ಕಾವಲಿ ಹುಲಿ ಸಂರಕ್ಷಿತ ಪ್ರದೇಶ ಈ ತೆಲಂಗಾಣದ ಈಶಾನ್ಯ ಭಾಗದಲ್ಲಿ ಅಂದರೆ ಹಳೆಯ ಆದಿಲಾಬಾದ್ ಜಿಲ್ಲೆಯಲ್ಲಿ ಈ ಒಂದು ಗೋದಾವರಿ ನದಿ ಮತ್ತು ಮಹಾರಾಷ್ಟ್ರದ ಗಡಿಗಳನ್ನು ಶೇರ್ ಮಾಡುವುದರೊಂದಿಗೆ ಈ ಕಾವಲಿ ಹುಲಿ ಸಂರಕ್ಷಿತ ಪ್ರದೇಶವನ್ನು ಟೈಗರ್ ರಿಸರ್ವ್ ಅಂತ ತೆಲಂಗಾಣದಲ್ಲಿ ಘೋಷಿಸಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ತೆಲಂಗಾಣ ಕಾವಲಿ ಹುಲಿ ಸಂರಕ್ಷಿತ ಪ್ರದೇಶ. ನಂತರ 2012ರಲ್ಲಿ ಈ ಒಂದು ಕಾವಲಿ ವನ್ಯಜೀವಿ ಅಭಯಾರಣ್ಯ, ಇದಕ್ಕಿಂತ ಮುಂಚೆ ಇದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿತ್ತು. ಸೊ ಇಲ್ಲಿ ವಾಸಿಸುವಂತಹ ಹುಲಿಗಳನ್ನು ಸಂರಕ್ಷಿಸುವ ಉದ್ದೇಶದಿಂದ 2012ರಲ್ಲಿ ಭಾರತ ಸರ್ಕಾರದಿಂದ ಇದನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಈ ಟೈಗರ್ ರಿಸರ್ವ್ ಅಂತ ಘೋಷಣೆ ಮಾಡಲಾಯಿತು. ನೆನ್ಪಿಟ್ಕೊಳ್ಳಿ, ಕಾವಲಿ ಹುಲಿ ಸಂರಕ್ಷಿತ ಪ್ರದೇಶ ತೆಲಂಗಾಣ. ಇನ್ನು ಇಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಸಸ್ಯವರ್ಗಗಳು ಯಾವುವು ಅಂತ ತಿಳ್ಕೊಳ್ಳೋದಾದರೆ, ಮುಖ್ಯವಾಗಿ ಡ್ರೈ ಡೆಸಿಡ್ಯೂಯಸ್ ಫಾರೆಸ್ಟ್ ಅಥವಾ ಈ ಎಲೆ ಉದುರುವಂತಹ ಕಾಡುಗಳನ್ನು ಹೊಂದಿರುವಂತಹ ಈ ಕಾವಲಿ ಹುಲಿ ಸಂರಕ್ಷಿತ ಪ್ರದೇಶ, ಇಲ್ಲಿ ಕಂಡುಬರುವಂತಹ ಪ್ರಮುಖ ಸಸ್ಯವರ್ಗ ಯಾವುದು ಅಂತಂದರೆ ತೇಗ ಮತ್ತು ತೇಗ ಅಂದರೆ ಟೀಕ್ ಅಥವಾ ಈ ಸಾಗವಾನಿ ಅಂತ ಏನು ಕರಿತೇವೆ, ಆ ಒಂದು
ಸಸ್ಯ ಮತ್ತು ಬಿದಿರುಗಳನ್ನು ಈ ಒಂದು ಕಾವಲಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಾವು ಕಾಣಬಹುದಾಗಿದ್ದು, ಇನ್ನು ಇಲ್ಲಿ ಕಂಡುಬರುವಂತಹ ಪ್ರಾಣಿ ಸಂಕುಲಗಳಲ್ಲಿ ಸಸ್ತನಿ ಪ್ರಭೇದಗಳಲ್ಲಿ ಹುಲಿ, ಚಿರತೆ, ಭಾರತೀಯ ಗೌರ್ ಅನ್ನುವ ಪ್ರಾಣಿ, ಇದು ಕಾಡೆಮ್ಮೆಯಂತಹ ಪ್ರಾಣಿಯಾಗಿರುತ್ತೆ. ಸೊ ಚಿತಾಲ್, ಸಾಂಬಾರ್, ನೀಲ್ಗಾಯ್ ಇತ್ಯಾದಿಯಂತಹ ಪ್ರಮುಖವಾದಂತಹ ಪ್ರಭೇದಗಳನ್ನು ಈ ಕಾವಲಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಾವು ಕಾಣಬಹುದಾಗಿದೆ. ಸೊ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಪ್ರತಿ ವರ್ಷ 26 ಜನವರಿಯಂದು ದೆಹಲಿಯಲ್ಲಿ ಗಣರಾಜ್ಯೋತ್ಸವದ ಪರೇಡನ್ನು ಆಚರಿಸಲಾಗುತ್ತದೆ ಅಂತ ನಮಗೆಲ್ಲ ಗೊತ್ತಿರುವಂಥ ವಿಚಾರ. 74ನೇ ಗಣರಾಜ್ಯೋತ್ಸವದ ಪರೇಡ್ನ ಸಂದರ್ಭದಲ್ಲಿ ಯಾವ ರಾಜ್ಯದ ಟ್ಯಾಬ್ಲೋಗಳನ್ನು ಅಥವಾ ಯಾವ ರಾಜ್ಯದ ಟ್ಯಾಬ್ಲೋ ಅಂದರೆ ಈ ಸ್ತಬ್ಧ ಚಿತ್ರಗಳ ಪ್ರದರ್ಶನವನ್ನು ಕೂಡ ಮಾಡಲಾಗುತ್ತೆ ಈ ಒಂದು ಪರೇಡ್ನಲ್ಲಿ. ಸೊ ಯಾವ ರಾಜ್ಯದ ಟ್ಯಾಬ್ಲೋ ಅಥವಾ ಸ್ತಬ್ಧ ಚಿತ್ರಕ್ಕೆ ಪ್ರಥಮ ಬಹುಮಾನವನ್ನು ನೀಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಮಹಾರಾಷ್ಟ್ರ, ಆಪ್ಷನ್ 2 ಕರ್ನಾಟಕ, ಆಪ್ಷನ್ 3 ಉತ್ತರ ಪ್ರದೇಶ್ ಅಥವಾ ಆಪ್ಷನ್ 4 ಉತ್ತರಾಖಂಡ್ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 4 ಉತ್ತರಾಖಂಡ ಈ ಒಂದು ರಾಜ್ಯಕ್ಕೆ ಇದರ ಒಂದು ಟ್ಯಾಬ್ಲೋ ಅಥವಾ ಈ ಸ್ತಬ್ಧ ಚಿತ್ರ ಪ್ರದರ್ಶನ ಮಾಡಿದಂತಹ ಥೀಮ್ಗೆ ಅಥವಾ ಅದರ ಒಂದು ವಿಷಯಕ್ಕೆ 74ನೇ ಗಣರಾಜ್ಯೋತ್ಸವದ ಪರೇಡ್ನ ಪ್ರಥಮ ಬಹುಮಾನವನ್ನು ನೀಡಲಾಗಿದೆ. ಸೊ ಹೀಗಾಗಿ ಈ ಒಂದು ಟ್ಯಾಬ್ಲೋಗಳಿಗೆ ಸಂಬಂಧಪಟ್ಟಂತಹ ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಕಾಂಟೆಕ್ಸ್ಟನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಉತ್ತರಾಖಂಡದ ವನ್ಯಜೀವಿಗಳು ಮತ್ತು ಆ ಒಂದು ರಾಜ್ಯದಲ್ಲಿರುವಂತಹ ಧಾರ್ಮಿಕ ಸ್ಥಳಗಳನ್ನು ಪ್ರದರ್ಶಿಸಿದಂತಹ ಆ ಒಂದು ಥೀಮನ್ನು ಇಟ್ಕೊಂಡು ಪ್ರದರ್ಶಿಸಿದಂತಹ ಟ್ಯಾಬ್ಲೋಗೆ, ಉತ್ತರಾಖಂಡದ ಟ್ಯಾಬ್ಲೋಗೆ ಪ್ರಥಮ ಬಹುಮಾನವನ್ನು ನೀಡಲಾಗಿದೆ 74ನೇ ಗಣರಾಜ್ಯೋತ್ಸವದ ಪರೇಡ್ ಸಂದರ್ಭದಲ್ಲಿ ಈ ಒಂದು ಸ್ತಬ್ಧ ಚಿತ್ರ ಪ್ರದರ್ಶನವನ್ನು ಮಾಡಲಾಗಿತ್ತು. ಸೊ ಈ ಇಮೇಜ್ನಲ್ಲಿ ನೋಡೋ ಪ್ರಕಾರ ಉತ್ತರಾಖಂಡದಲ್ಲಿರುವಂತಹ ವನ್ಯಜೀವಿಗಳನ್ನು ಮತ್ತು ಇಲ್ಲಿ ಇರುವಂತಹ ಪ್ರಮುಖ ಈ ಧಾರ್ಮಿಕ ಸ್ಥಳಗಳನ್ನು ಪ್ರದರ್ಶನ ಮಾಡಲಾಗಿತ್ತು. ಸೊ ಜನವರಿ 26ರಂದು ಇದೇ ಮೊದಲ ಬಾರಿಗೆ ರಾಜ್ಪಥ್ ಅಂತ ಇದ್ದಂತಹ ಹೆಸರನ್ನು ಕರ್ತವ್ಯ ಪಥ್ ಅಂತ ಒಂದು ಮೆರವಣಿಗೆ ಮಾಡುವಂತಹ ಸ್ಥಳವನ್ನು ಹೆಸರು ಬದಲಾಯಿಸಲಾಗಿತ್ತು. ಇದೇ ಮೊದಲ ಬಾರಿಗೆ ಕರ್ತವ್ಯ ಪಥ್ ಅಂತ ಹೆಸರಿಟ್ಟ ನಂತರ ಈ ಒಂದು ಪರೇಡನ್ನು ಆಯೋಜನೆ ಮಾಡಲಾಗಿತ್ತು. ಸೊ ಈ ಒಂದು ಸಂದರ್ಭದಲ್ಲಿ ಪ್ರತಿ ರಾಜ್ಯಗಳಿಂದ ಕೂಡ ಒಂದು ಟ್ಯಾಬ್ಲೋವನ್ನು ಆ ಒಂದು ಸ್ಥಳೀಯ ಪ್ರದೇಶಗಳಿಗೆ ಮತ್ತು ಆ ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ವಿಶಿಷ್ಟತೆಗಳನ್ನು ಹೈಲೈಟ್ ಮಾಡುವುದು ಮತ್ತು ಪ್ರದರ್ಶನ ಮಾಡುವಂತಹ ಎಕ್ಸಿಬಿಟ್ ಮಾಡುವಂತಹ ಒಂದು ಟ್ಯಾಬ್ಲೋಗಳನ್ನು ನಿರ್ಮಾಣ ಮಾಡಲಾಗುತ್ತದೆ. ಸೊ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ತೋರಿಸಲಾದಂತಹ ಎಕ್ಸಿಬಿಟ್ ಮಾಡಲಾದಂತಹ ಈ ಉತ್ತರಾಖಂಡದ ಸ್ತಬ್ಧ ಚಿತ್ರಕ್ಕೆ ಪ್ರಥಮ ಬಹುಮಾನವನ್ನು 2023ರ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನೀಡಲಾಗಿದೆ. ಪ್ರಮುಖವಾಗಿ ಈ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುವಂತಹ ಸಾರಂಗ ಆಗಿರ್ಬೋದು, ಜಿಂಕೆ ಮತ್ತು ವಿಶಿಷ್ಟವಾದಂತಹ ಪಕ್ಷಿಗಳನ್ನು ಈ ಒಂದು ಪ್ರದರ್ಶನದಲ್ಲಿ ಅಂದರೆ ಟ್ಯಾಬ್ಲೋದಲ್ಲಿ ಅಳವಡಿಸಲಾಗಿತ್ತು. ಅಷ್ಟೇ ಅಲ್ಲದೆ ಈ ಧಾರ್ಮಿಕ ಸ್ಥಳಗಳನ್ನು ಕೂಡ ಇದರಲ್ಲಿ ಕವರ್ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಈ ಉತ್ತರಾಖಂಡದ ಕೋಷ್ಟಕ ಅಥವಾ ಟ್ಯಾಬ್ಲೋದಲ್ಲಿ ಉತ್ತರಾಖಂಡದ ರಾಜ್ಯ ಪ್ರಾಣಿಯಾದಂತಹ ಕಸ್ತೂರಿ ಜಿಂಕೆ ಮತ್ತು ಈ ರಾಷ್ಟ್ರೀಯ ಪಕ್ಷಿ ನವಿಲು ಘೋರಾಲ್ಗಳಂತಹ ಸಾಕಷ್ಟು ಪ್ರಾಣಿ ಮತ್ತು ಪಕ್ಷಿಗಳ ಪ್ರಭೇದಗಳನ್ನು ಎಕ್ಸಿಬಿಟ್ ಮಾಡಲಾಗಿತ್ತು. ಪ್ರಥಮ ಸ್ಥಾನವನ್ನು ಉತ್ತರಾಖಂಡ್ ಪಡೆದುಕೊಂಡಿದ್ದರೆ 2ನೇ ಸ್ಥಾನವನ್ನು ಮಹಾರಾಷ್ಟ್ರ ಮತ್ತು 3ನೇ ಸ್ಥಾನವನ್ನು ಉತ್ತರ ಪ್ರದೇಶದ ಟ್ಯಾಬ್ಲೋಗಳಿಗೆ ನೀಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಮುಖ್ಯವಾಗಿ ಈ ನಾರಿ ಶಕ್ತಿ ಅನ್ನುವ ಥೀಮನ್ನು ಇಟ್ಕೊಂಡು ಮತ್ತು 3.5 ಶಕ್ತಿಪೀಠ ಅನ್ನುವ ಒಂದು ಥೀಮನ್ನು ಇಟ್ಕೊಂಡು ಟ್ಯಾಬ್ಲೋವನ್ನು ಡಿಸೈನ್ ಮಾಡಲಾಗಿದ್ದರೆ, ಉತ್ತರ ಪ್ರದೇಶದ ವಿಶೇಷತೆಯಾದಂತಹ ಅಯೋಧ್ಯೆ ದೀಪೋತ್ಸವವನ್ನು ಈ ವರ್ಷದ ಥೀಮ್ ಆಗಿ ಇಟ್ಕೊಂಡು ಈ ಉತ್ತರ ಪ್ರದೇಶದ ಟ್ಯಾಬ್ಲೋವನ್ನು ಡಿಸೈನ್ ಮಾಡಲಾಗಿತ್ತು. ಇನ್ನು ನಮ್ಮ ಕರ್ನಾಟಕದ ಈ ಒಂದು ಥೀಮ್ ಏನು ಟ್ಯಾಬ್ಲೋದ ಥೀಮ್ ಏನಾಗಿತ್ತು ಅಂತಂದರೆ, ಮುಖ್ಯವಾಗಿ ನಾರಿ ಶಕ್ತಿಯನ್ನು ಪ್ರದರ್ಶಿಸುವಂತಹ ಟ್ಯಾಬ್ಲೋವನ್ನು ಈ ವರ್ಷ ಕರ್ನಾಟಕದ ಪ್ರತಿನಿಧಿಯಾಗಿ ಡಿಸೈನ್ ಮಾಡಲಾಗಿದ್ದು, ಅದರಲ್ಲಿ ಮುಖ್ಯವಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಸೂಲಗತ್ತಿ ನರಸಮ್ಮ ಆಗಿರ್ಬೋದು, ಎನ್ವೈರ್ಮೆಂಟಲಿಸ್ಟ್ ಅಥವಾ ಈ ಪರಿಸರ ತಜ್ಞೆಯಾದಂತಹ ತುಳಸಿಗೌಡ ಅವರು ಮತ್ತು ವೃಕ್ಷ ಮಾತೆಯಾದಂತಹ ಸಾಲು ಮರದ ತಿಮ್ಮಕ್ಕ ಅವರ ಒಂದು ನಾರಿ ಶಕ್ತಿಯ ಥೀಮನ್ನು ಇಟ್ಕೊಂಡು ಈ ವರ್ಷದ ಈ ಕರ್ನಾಟಕದ ಟ್ಯಾಬ್ಲೋವನ್ನು ಡಿಸೈನ್ ಮಾಡಲಾಗಿತ್ತು. ಸೊ ಮೊದಲ ಸ್ಥಾನವನ್ನು ಉತ್ತರಾಖಂಡದ ರಾಜ್ಯಕ್ಕೆ ನೀಡಲಾಗಿದೆ, ನೆನ್ಪಿಟ್ಕೊಳ್ಳಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಏಟಿಕೊಪ್ಪಕ ಆಟಿಕೆಗಳು ರೀಸೆಂಟಾಗಿ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಪ್ರಸಿದ್ಧವಾದಂತಹ ಏಟಿಕೊಪ್ಪಕ ಆಟಿಕೆಗಳು ಅಥವಾ ಟಾಯ್ಸ್ಗಳು ಈ ಯಾವ ರಾಜ್ಯದಲ್ಲಿ ಇವುಗಳನ್ನು ತಯಾರು ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಂಧ್ರ ಪ್ರದೇಶ್, ಆಪ್ಷನ್ 2 ತಮಿಳುನಾಡು, ಆಪ್ಷನ್ 3 ಒಡಿಶಾ ಅಥವಾ ಆಪ್ಷನ್ 4 ಕರ್ನಾಟಕ ಅಂತ ಇದ್ದು, ಸರಿಯಾದ ಉತ್ತರ ಆಪ್ಷನ್ 1 ಆಂಧ್ರ ಪ್ರದೇಶದಲ್ಲಿ ಏಟಿಕೊಪ್ಪಕ ಆಟಿಕೆಗಳನ್ನು ತಯಾರು ಮಾಡಲಾಗುತ್ತೆ. ಸೊ ಆಪ್ಷನ್ 1 ಈಸ್ ರೈಟ್ ಆನ್ಸರ್, ಆಂಧ್ರ ಪ್ರದೇಶ್.
ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಭಾರತದ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪದ್ಮಶ್ರೀ ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಗಿದ್ದು, ಅದರ ಆಂಧ್ರ ಪ್ರದೇಶದ 7 ಈ ಪದ್ಮಶ್ರೀ ಪದ್ಮ ಪ್ರಶಸ್ತಿಯನ್ನು ಪಡೆದಂತಹ ಜನರಲ್ಲಿ ಎಟಿ ಕೊಪ್ಪಕ ಆಟಿಕೆಗಳನ್ನು ತಯಾರು ಮಾಡುವಂತಹ ಕುಶಲಕರ್ಮಿಯೂ ಕೂಡ ಒಬ್ಬರಾಗಿದ್ದಾರೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಟಿ ಕೊಪ್ಪಕ ಬೊಂಬೆಗಳು ಅಥವಾ ಎಟಿ ಕೊಪ್ಪಕ ಆಟಿಕೆಗಳು ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವುದೇನು ಅಂತಂದರೆ, ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಈ ಎಟಿ ಕೊಪ್ಪಕ ಬೊಂಬೆಗಳು ಎಲ್ಲಿ ತಯಾರು ಮಾಡಲಾಗುತ್ತೆ ಇವುಗಳನ್ನು ಅಂತಂದರೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಜಿಲ್ಲೆಯ ಈ ವರಾಹ ನದಿಯ ದಡದಲ್ಲಿರುವಂತಹ ಎಟಿ ಕೊಪ್ಪಕ ಅನ್ನುವ ಗ್ರಾಮದಲ್ಲಿ ಕುಶಲಕರ್ಮಿಗಳಿಂದ ಈ ಗೊಂಬೆಗಳನ್ನು ತಯಾರು ಮಾಡಲಾಗುತ್ತೆ. ಮುಖ್ಯವಾಗಿ ಸಾಂಪ್ರದಾಯಿಕವಾದಂತಹ ಆಟಿಕೆಗಳಾದಂತಹ ಈ ಎಟಿ ಕೊಪ್ಪಕ ಟಾಯ್ಸ್ ಅಥವಾ ಆಟಿಕೆಗಳು ಮರದಿಂದ ಇವುಗಳನ್ನು ಮಾಡಲಾಗಿದ್ದು, ಬೀಜಗಳು, ಮೆರುಗು ಎಣ್ಣೆ, ತೊಗಟೆ, ಬೇರುಗಳು ಮತ್ತು ಇತರ ಎಲೆಗಳ ಒಂದು ನೈಸರ್ಗಿಕ ಬಣ್ಣಗಳನ್ನು ಈ ಗೊಂಬೆಗಳ ಮೇಲೆ ಬಳಿಯಲಾಗುತ್ತದೆ. 2017ರಲ್ಲಿ ಈ ಭೌಗೋಳಿಕ ಸೂಚಕ ಅಥವಾ ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ಕೂಡ ಎಟಿ ಕೊಪ್ಪಕ ಆಟಿಕೆಗಳಿಗೆ ನೀಡಲಾಗಿದೆ. ಸೊ ಈ ಭೌಗೋಳಿಕ ಸೂಚಕ ಟ್ಯಾಗ್ ಅಥವಾ GI ಟ್ಯಾಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಮುಖ್ಯವಾಗಿ ಭಾರತದಲ್ಲಿ ನಿರ್ದಿಷ್ಟವಾದಂತಹ ಭೌಗೋಳಿಕ ಪ್ರದೇಶಗಳ ಅಥವಾ ಭೌಗೋಳಿಕ ಮೂಲವನ್ನು ಹೊಂದಿದಂತಹ ಉತ್ಪನ್ನಗಳು ಮತ್ತು ಆ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಗುಣಲಕ್ಷಣಗಳು ಮತ್ತು ಗುಣಮಟ್ಟವನ್ನು ಕಾಯ್ದುಕೊಂಡು ನಿರ್ಮಾಣ ಮಾಡಲಾಗುವಂತಹ ಉತ್ಪನ್ನಗಳಿಗೆ ಈ GI ಟ್ಯಾಗನ್ನು ನೀಡಲಾಗುತ್ತೆ. ಸೊ ಮುಖ್ಯವಾಗಿ ಆ ಒಂದು ಪ್ರದೇಶದ ಕುಶಲಕರ್ಮಿಗಳನ್ನು ಸಂರಕ್ಷಿಸುವ ಮತ್ತು ಅವರಿಗೆ ಪ್ರೋತ್ಸಾಹವನ್ನು ನೀಡುವಂತಹ ಮತ್ತು ಆ ಒಂದು ಉತ್ಪನ್ನಕ್ಕೆ ಒಂದು ಜಾಗತಿಕವಾದಂತಹ ಮನ್ನಣೆಯನ್ನು ದೊರಕಿಸಿಕೊಡುವಂತಹ ಉದ್ದೇಶದಿಂದ ಈ ಭೌಗೋಳಿಕ ಸೂಚಕದ ಟ್ಯಾಗನ್ನು GI ಟ್ಯಾಗನ್ನು ನೀಡಲಾಗುತ್ತದೆ. ಕೈಗಾರಿಕಾ ಆಸ್ತಿಯ ಸಂರಕ್ಷಣೆಯ ಉದ್ದೇಶದಿಂದ ಪ್ಯಾರಿಸ್ನಲ್ಲಿ ಸಮಾವೇಶವನ್ನು ನಡೆಸಲಾಗಿತ್ತು. ಈ ಒಂದು ಪ್ಯಾರಿಸ್ ಕನ್ವೆನ್ಷನ್ನ ಅಡಿಯಲ್ಲಿ ಭೌಗೋಳಿಕ ಸೂಚನೆಗಳ, ಮುಖ್ಯವಾಗಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ಗಳು ಅಂದರೆ ಕನ್ನಡದಲ್ಲಿ ಬೌದ್ಧಿಕ ಆಸ್ತಿಗಳ ಹಕ್ಕುಗಳನ್ನು ಸಂರಕ್ಷಿಸುವ ಉದ್ದೇಶದಿಂದ ಈ GI ಟ್ಯಾಗನ್ನು ನೀಡಬೇಕು ಅಂತ ಪ್ಯಾರಿಸ್ ಕನ್ವೆನ್ಷನ್ನಲ್ಲಿ ಅಂದರೆ ಈ ಪ್ಯಾರಿಸ್ ಸಮಾವೇಶದಲ್ಲಿ ನಿರ್ಧಾರ ಮಾಡಲಾಗಿತ್ತು. ಮುಖ್ಯವಾಗಿ ಈ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನ ಅಡಿಯಲ್ಲಿ ಬೌದ್ಧಿಕ ಆಸ್ತಿ ಮತ್ತು ಹಕ್ಕುಗಳ ಸಂರಕ್ಷಣೆಯ ಉದ್ದೇಶದಿಂದ ಮತ್ತು ಈ ವ್ಯಾಪಾರ ಸಂಬಂಧಿತ ಅಂಶಗಳನ್ನು ಸಂರಕ್ಷಿಸುವ ಉದ್ದೇಶದಿಂದ ಟ್ರಿಪ್ಸ್ ಅಂತ ಏನು ಕರಿತೇವೆ, ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ಇದರ ಫುಲ್ ಫಾರ್ಮ್ ಆಗಿದೆ. ಟ್ರಿಪ್ಸ್ ಅಂತ ಇದನ್ನು ಕರೆಯಲಾಗುತ್ತೆ. ಸೊ ಹೀಗಾಗಿ ಈ ಬೌದ್ಧಿಕ ಆಸ್ತಿಗಳ ಹಕ್ಕುಗಳು ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ಅಂಶಗಳನ್ನು ರೆಗ್ಯುಲೇಟ್ ಮಾಡುವಂತಹ ಉದ್ದೇಶದಿಂದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನ ಅಡಿಯಲ್ಲಿ GI ಟ್ಯಾಗ್ಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಗ್ಯುಲೇಟ್ ಮಾಡಲಾಗುತ್ತದೆ. ಇನ್ನು ಭಾರತದಲ್ಲಿ 1999ರ ಜಾಗ್ರಫಿಕಲ್ ಇಂಡಿಕೇಶನ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಆ್ಯಕ್ಟ್ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಭೌಗೋಳಿಕ ಸೂಚಕಗಳ ಒಂದು ಉತ್ಪನ್ನಗಳನ್ನು ನೋಂದಣಿ ಮಾಡುವುದಾಗಿರ್ಬೋದು, ಅವುಗಳನ್ನು ಸಂರಕ್ಷಣೆ ಮಾಡುವ ಕುರಿತಾದಂತಹ ಕಾಯ್ದೆಯನ್ನು 1999ರಲ್ಲಿ ಭಾರತದಲ್ಲಿ ಜಾರಿಗೊಳಿಸಲಾಗಿತ್ತು. ಸೊ ಆ ಒಂದು ಕಾಯ್ದೆಯ ಅಡಿಯಲ್ಲಿ ಭಾರತದಾದ್ಯಂತ ಇರುವಂತಹ ಪ್ರಮುಖ ಉತ್ಪನ್ನಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟಂತಹ ವೈಶಿಷ್ಟ್ಯತೆಗಳನ್ನು ಜಾಗತಿಕ ಮಟ್ಟದಲ್ಲಿ ಪ್ರೋತ್ಸಾಹ ಮಾಡುವಂತಹ ಉದ್ದೇಶದಿಂದ ಈ ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ನೀಡಲಾಗುತ್ತದೆ. 2017ರಲ್ಲಿ ಭೌಗೋಳಿಕ ಸೂಚಕವನ್ನು ಈ ಎಟಿ ಕೊಪ್ಪಕ ಆಟಿಕೆಗಳಿಗೆ ಆಂಧ್ರ ಪ್ರದೇಶದಲ್ಲಿ ಉತ್ಪಾದನೆ ಮಾಡಲಾಗುವಂತಹ ಎಟಿ ಕೊಪ್ಪಕ ಟಾಯ್ಸ್ ಅಥವಾ ಆಟಿಕೆಗಳಿಗೆ ನೀಡಲಾಗಿತ್ತು. ಕರ್ನಾಟಕದಲ್ಲೂ ಕೂಡ ಜಾಗತಿಕವಾಗಿ ಮನ್ನಣೆಯನ್ನು ಪಡೆದಂತಹ ಈ ಚನ್ನಪಟ್ಟಣದ ಗೊಂಬೆಗಳಿಗೆ, ಮರದಿಂದ ತಯಾರು ಮಾಡುವಂತಹ ಈ ವಿಶೇಷ ಗೊಂಬೆಗಳಿಗೆ GI ಟ್ಯಾಗನ್ನು ನೀಡಲಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ ಇನ್ಫಾರ್ಮೇಷನ್ ಆಫ್ GI ಟ್ಯಾಗ್. ಇನ್ನು ಭಾರತದಲ್ಲಿ ಮೊದಲ ಬಾರಿಗೆ ಈ ಒಂದು GI ಟ್ಯಾಗನ್ನು ಪಡೆದಂತಹ ಉತ್ಪನ್ನ ಯಾವುದು ಅಂತಂದರೆ 2004-05 ವರ್ಷದಲ್ಲಿ ಮೊದಲ ಬಾರಿಗೆ ಡಾರ್ಜಿಲಿಂಗ್ ಚಹಾಕ್ಕೆ ಈ GI ಟ್ಯಾಗನ್ನು ನೀಡಲಾಗಿತ್ತು. ನೋಟ್ ಮಾಡಿ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಭಾರತದಲ್ಲಿ GI ಟ್ಯಾಗನ್ನು, ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ಪಡೆದಂತಹ ಮೊದಲ ಉತ್ಪನ್ನ ಯಾವುದು ಅಂತಂದರೆ ಡಾರ್ಜಿಲಿಂಗ್ ಚಹಾ ಆಗಿದೆ. 2004 ಮತ್ತು 2005 ವರ್ಷದಲ್ಲಿ ಇದಕ್ಕೆ GI ಟ್ಯಾಗನ್ನು ನೀಡಲಾಗಿತ್ತು.
ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಇವತ್ತು ಡಿಸ್ಕಸ್ ಮಾಡಲಾದಂತಹ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಡಿಸ್ಕಷನ್ನಲ್ಲಿ ನಾವು ರೀಸೆಂಟಾಗಿ JEE ಎಕ್ಸಾಮ್ನಲ್ಲಿ ಕೇಳಲಾದಂತಹ ಮತ್ತು ನಮ್ಮ ಕರೆಂಟ್ ಅಫೇರ್ಸ್ನಲ್ಲಿ ಕವರ್ ಮಾಡಲಾದಂತಹ ಪ್ರಮುಖ ಮಾಹಿತಿಗಳನ್ನು ಮತ್ತು ಕ್ವಶನ್ಗಳನ್ನು ರಿವೈಸ್ ಮಾಡಿದ್ವಿ. ಯಾವ ರೀತಿಯಾಗಿ ನಮ್ಮ ಕರೆಂಟ್ ಅಫೇರ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ಸಾಕಷ್ಟು ಪ್ರಶ್ನೆಗಳನ್ನು ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ನಂತರ ಮೊದಲೇ ಆರ್ಟಿಕಲ್ನಲ್ಲಿ ಸಿಮಿಲಿಪಾಲ್ ರಾಷ್ಟ್ರೀಯ ಉದ್ಯಾನವನದ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಒಡಿಶಾದಲ್ಲಿರುವಂತಹ ಈ ನ್ಯಾಷನಲ್ ಪಾರ್ಕ್ನ ಸಾಕಷ್ಟು ಮಾಹಿತಿಗಳನ್ನು ಕವರ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ತೆಲಂಗಾಣದಲ್ಲಿರುವಂತಹ ಕಾವಲಿ ಹುಲಿ ಸಂರಕ್ಷಿತ ಪ್ರದೇಶದ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರ 26ನೇ ಜನವರಿಯಂದು 74ನೇ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಉತ್ತರಾಖಂಡದ ಟ್ಯಾಬ್ಲೋಗೆ ಪ್ರಥಮ ಬಹುಮಾನ ನೀಡಲಾಗಿದೆ. 2ನೇ ಬಹುಮಾನವನ್ನು ಮಹಾರಾಷ್ಟ್ರ ಮತ್ತು 3ನೇ ಬಹುಮಾನವನ್ನು ಉತ್ತರ ಪ್ರದೇಶಕ್ಕೆ ನೀಡಲಾಗಿದೆ. ಮತ್ತು ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ಟ್ಯಾಬ್ಲೋವನ್ನು ಕರ್ನಾಟಕದ ಪ್ರತಿನಿಧಿಯಾಗಿ ಯಾವ ಒಂದು ಸ್ತಬ್ಧ ಚಿತ್ರವನ್ನು ಡಿಸೈನ್ ಮಾಡಲಾಗಿತ್ತು ಅಂತ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಏಟಿಕೊಪ್ಪಕ ಆಟಿಕೆಗಳ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಇದಕ್ಕೆ GI ಟ್ಯಾಗನ್ನು ಕೂಡ ನೀಡಲಾಗಿದ್ದು ಪ್ರಮುಖವಾಗಿ ಆಂಧ್ರ ಪ್ರದೇಶದಲ್ಲಿ ಏಟಿಕೊಪ್ಪಕ ಆಟಿಕೆಗಳು ಪ್ರಸಿದ್ಧವಾಗಿವೆ. ಜಗತ್ತಿನಾದ್ಯಂತ ಇವುಗಳು ಪ್ರಖ್ಯಾತಿಯನ್ನು ಪಡೆದಿವೆ ಮತ್ತು ಕರ್ನಾಟಕದ ಚನ್ನಪಟ್ಟಣದ ಗೊಂಬೆಗಳಂತೆ ಏಟಿಕೊಪ್ಪಕ ಆಟಿಕೆಗಳ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಕೂಡ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಲಾದಂತಹ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.